ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮನು ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶ್ರೀರಾಮನವಮಿ ಹಬ್ಬ. ಸೊ ಎಲ್ಲ ಕನ್ನಡಿಗರು ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಇವತ್ತು ನಾವು ಮಾಗಡಿಗೆ ಬಂದಿದ್ವಿ. ಮಾಗಡಿ ಎಲ್ಲಿ ಅಂದರೆ ಈ ವಿದ್ಯಾಚೌಡೇಶ್ವರಿ ಅಮ್ಮನವ್ರು ಇದ್ರಲ್ಲ, ಅವ್ರಿಗೆ ಹೂವು ಕೊಟ್ಬಿಟ್ಟು ಹೋಗೋಣ ಅಂತ ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಹಣ್ಣು ಒಂದು ಮೂಟೆ ಹಣ್ಣು ತೊಗೊಂಡು ಅದನ್ನ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಅಲ್ಲಿಂದ ರಿಟರ್ನು ಮಾಗಡಿಗೆ ಬಂದಿರೋದು. ತುಂಬ ರೇಟ್ ಹೇಳಿದ್ರಪ್ಪ ಹಣ್ಣಿಗಂತೂ. ಸೊ ಇವಾಗ ಮಾಗಡಿಲಿದ್ದೀವಿ. ಇಲ್ಲಿಂದ ಮಾಗಡಿ ಬಸ್ ಸ್ಟಾಪ್, ಇಲ್ಲಿಂದ ಇನ್ನೂ 33 ಕಿಲೋಮೀಟ್ರ್ ಹೋಗಬೇಕು ಅಮ್ಮನವ್ರ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಅಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದ್ಮೇಲೆ ಸಿಗ್ತೀವಿ ಗೈಸ್. ಬಾಯ್ ಬಾಯ್. ಸೊ ಓಕೆ ಗೈಸ್, ಸೊ ಫೈನಲಿ ರೀಚ್ ಆದ್ವಿ. ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಇದೆ. ಸೊ ಇವತ್ತು ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವ್ರು ಬರ್ತಿದ್ದಾರೆ. ನಿನ್ನೆ ಬಂದಿದ್ರು ನಮ್ಮ ಅಣ್ಣ ಹೂವು ಕೊಡೋಕ್ಕೆ. ಒಂದು ತೋಮಲೆ ಒಂದು ಲೇಟಾಗಿ ಹೋಗಿತ್ತು ಕೊಡೋದು. ಸೊ ಅದರಿಂದ ನಾವು ಇವತ್ತು ಬೆಳಗ್ಗೆ ಬಂದ್ವಿ ಹೂವು ಕೊಡೋಕ್ಕೆ. ಸೊ ಓಕೆ ಗೈಸ್, ಇವಾಗ ತಾನೇ ದರ್ಶನ ಆಯಿತು. ಇವಾಗ ತಾನೇ ಹೊರಗಡೆಗೆ ಬಂದೆ. ಸೊ ಇಲ್ಲಿಗೆ ದರ್ಶನ ಮಾಡಬೇಕು ಅಂದರೆ ಅಮ್ಮವ್ರನ್ನ ಗರ್ಭಗುಡಿ ಒಳಗಡೆ ಹೋಗಬೇಕು ಅಂದರೆ ಪಂಚಶಲ್ಯ ಇರಲೇಬೇಕು. ಮತ್ತು ಹೆಣ್ಮಕ್ಳಿಗೆ ಮೈ ತುಂಬ ಬಟ್ಟೆ ಇರಲೇಬೇಕು. ಚೂಡಿದಾರ ಹಾಕೊಬಂದು ಮತ್ತು ಟಾಪು ಇದೆಲ್ಲ ಹಾಕ್ಕೊಂಬರ್ತಾರಲ್ಲ, ಸೊ ಅದು ಹಾಕೋಬೋದು ಕೂಡ ವೇಲ್ ಕಂಪಲ್ಸರಿ. ವೇಲ್ ಇಲ್ಲ ಅಂದರೆ ಒಳಗಡೆ ಅಂತೂ ದರ್ಶನ ಮಾಡೋಕ್ಕೆ ಬಿಡೋಲ್ಲ. ಅಕಸ್ಮಾತ್ ವೇಲ್ ತಂದಿಲ್ಲ ಅಂದರೆ, ಇಲ್ಲ ಪಂಚಶಲ್ಯ ತಂದಿಲ್ಲ ಅಂದರೆ ಇಲ್ಲೇ ಒಂದು ಕೌಂಟ್ರ್ ಇದೆ, ಕೊಡ್ತಾರೆ. ಆ ಕೌಂಟ್ರು ಇಲ್ಲಿ ಮಾಹಿತಿ ಕೇಂದ್ರ ಅಂತ ಇದೆಯಲ್ಲ, ಸೊ ಇಲ್ಲೇ ಕೊಡ್ತಾರೆ. ಮತ್ತೇನಾದರೂ ನೀವು ಪ್ರಶ್ನೆ ಕೇಳಬೇಕು ಅಂದರೆ ಇಲ್ಲೇ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಕುತ್ಕೊಬೇಕು. ಗೋಶಾಲೆ ಇಲ್ಲಿ ಪಕ್ಕದಲ್ಲೇ ಇರೋ ಇದೊಂದು ಗೋಶಾಲೆ. ಇಲ್ಲಿ ಕಾಣಿಸ್ತಿರೋದು ಅಮ್ಮನವರ ಗರ್ಭಗುಡಿ, ಇಲ್ಲಿ ಗೋಶಾಲೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಸಾಲಾಗಿ ಬಂದು ಬಸವಣ್ಣ ಹತ್ರ ಪಾದ ಕೇಳ್ತಿದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ಳೋ ಕೆಲಸ ಆಗುತ್ತೋ ಇಲ್ವೋ, ಏನಾದರೂ ವಿಘ್ನ ಇದ್ದರೆ ಆಗಲ್ವಾ, ಆ ಥರ ಕೇಳ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಇಲ್ಲಿ ತುಂಬ ಜನ ನಿಂತಿದ್ರು. ಸೊ ಸೊ ಗೈಸ್, ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಆವಾಗಲೇ ಹೇಳ್ದಂಗೆ ಬಸವಣ್ಣನ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡು ಇವಾಗ ಹೊರಟಿದ್ದೀವಿ ಬೆಂಗಳೂರಿಗೆ. ಸೊ ಅಲ್ಲಿ ಹೋಗಿ ಅಮ್ಮನವ್ರು ಇವಾಗ 2 ಗಂಟೆಗೆ ಹೊರಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಬೆಂಗಳೂರು ತಲುಪೋಷ್ಟೊತ್ತಿಗೆ 4:15 ಗಂಟೆ ಆಗುತ್ತೆ. ಸೊ ನಾವು ಇವಾಗ ಬೇಗ ಹೊರಟಿ ಅಲ್ಲೊಂದು ಸ್ವಲ್ಪ ರೆಡಿ ಮಾಡಿಕೊಂಡು ಅಮ್ಮನವ್ರು ಬರೋಷ್ಟೊತ್ತಿಗೆ ಇದು ಮಾಡಬೇಕು. ಸೊ ಬನ್ನಿ ಗೈಸ್ ಹೋಗೋಣ. ಬೆಂಗಳೂರಿಗೆ ಹೋದ್ಮೇಲೆ ಸಿಗ್ತೀನಿ. A few moments later. ಓಕೆ ಗೈಸ್, ಇವಾಗ ತಾನೇ ಬಂದ್ವಿ. ಜಸ್ಟು ಇವಾಗ ಊಟ ಮಾಡಿಕೊಂಡು ಸಾಯಂಕಾಲಕ್ಕೆಲ್ಲ ರೆಡಿ ಆಗಬೇಕು. A few inches later. ಸೊ ಓಕೆ ಗೈಸ್, ಇವಾಗ ಅಮ್ಮನವ್ರು ಬಂದಿದ್ದಾರೆ. ಸೊ ಅಮ್ಮನವ್ರಿಗೆಲ್ಲ ಹೂವಿನ ಅಲಂಕಾರ ಮಾಡಿಕೊಂಡು ಸಾಯಂಕಾಲಕ್ಕೆ ಮೆರವಣಿಗೆ ಸ್ಟಾರ್ಟು. ಸೊ ಅಲ್ಲಿ ಮೆರವಣಿಗೆದಲ್ಲಿ ಸಿಗೋಣ ಗೈಸ್.
ಗೈಸ್, ಇವಾಗ ಅಮ್ಮವ್ರಿಗೆಲ್ಲ ಹೂವಿನ ಅಲಂಕಾರ ಎಲ್ಲ ಆಯಿತು. ಇನ್ನೇನು ಸ್ಟಾರ್ಟು.
ಸೊ ಓಕೆ ಗೈಸ್, ಅಮ್ಮನವರೆಲ್ಲ ಬಂದರು, ಮೆರವಣಿಗೆ ಎಲ್ಲ ಆಯಿತು. ಸೊ ನಾವು ಇವಾಗ ಹೊರಟಿದ್ದೀವಿ. ಸೊ ಎಲ್ರಿಗೂ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಮನು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬೈ ಬೈ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.